4/4/2025 ಒಂದು ಓಸಿ ಬೇಕು ಎಲ್ಲಾ ಕಟ್ಟಡಗಳಿಗೂ ಅಂತ ಆದೇಶ ಬಂದಿದೆ. ಅದ್ರ ಹಿಂದೆ ಆಗಿರ್ತಕ್ಕಂಥ ಇಂಟಿಮೇಷನ್ ಆಗಿರ್ಬೋದು, ರಿಜಿಸ್ಟ್ರೇಷನ್ ಆಗಿರ್ಬೋದು, ಕಾರ್ಯಾದೇಶ ಆಗಿರ್ಬೋದು, ಈ ಕಡತಗಳನ್ನೆಲ್ಲನೂ ವಿಲೇವಾರಿ ಮಾಡಿ ಅವ್ರಿಗೆ ಸಂಪೂರ್ಣ ವಿದ್ಯುತ್ ಕೊಡ್ಬೇಕಾಗಿತ್ತು. ಇಷ್ಟು ದಿನ ಆದ್ರೂ ಅದನ್ನು ಸತಾಯಿಸ್ಕೊಂಡು ಹಿಂದೆ ಆಗಿರ್ತಕ್ಕಂಥವ್ಗೂ ಓಸಿ ತಗೊಂಬನ್ನಿ, ಸಿಸಿ ತಗೊಂಬನ್ನಿ ಅಂತ ನಮ್ಮ ಸಹಾಯಕ ಕಾರ್ಯಪಾಲಕ ಅಭಿಯಂತರು ಲಕ್ಷ್ಮೀಕಾಂತ್ ಅವರು ಯಾವುದೇ ಕಡತಗಳನ್ನು ವಿಲೇವಾರಿ ಮಾಡ್ತಾ ಇಲ್ಲ. ಇದರಿಂದ ಗುತ್ತಿಗೆದಾರಿಗಳಿಗಲ್ದೇನೆ ಸಾರ್ವಜನಿಕರಿಗೂ ತುಂಬಾ ತೊಂದರೆ ಆಗ್ತಾ ಇದೆ. ಇದಲ್ದೇನೆ ಕೆಲವು ಲೈನ್ಮೆನ್ಗಳು, ಎಇಗಳು, ನಂತರ ಇವರು ಎಡಬಲ್ಲಿನೂ ಸಹ ಮಿಂಗಲ್ ಆಗಿ ಅನಧಿಕೃತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಗುತ್ತಿಗೆದಾರ ಮಾಡ್ಬೇಕಾದಂತ ಕೆಲಸಗಳನ್ನೆಲ್ಲರೂ ಅಧಿಕಾರಿಗಳೇ ಮಾಡ್ತಾ ಇದ್ದಾರೆ. ಇದರಿಂದ ಈ 4 ತಿಂಗಳಿಂದನೂ ಗುತ್ತಿಗೆದಾರಗಳಿಗೂ ತೊಂದರೆ ಆಗಿದೆ, ಜನಗಳಿಗೂ ತೊಂದರೆ ಆಗಿದೆ. ನಮ್ಮ ಸಹಾಯಕ ಅಭಿಯಂತರರು ಯಾವುದೇ ಕಾಲದಲ್ಲಿ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡಲ್ಲ, ಸಾರ್ವಜನಿಕರಿಗೂ ಕೈಗೆ ಸಿಗಲ್ಲ, ಯಾರಿಗೂ ಸ್ಪಂದಿಸಲ್ಲ. ಇದರಿಂದ ನಮ್ಮ ದೇವನಹಳ್ಳಿ ತಾಲೂಕು ಗುತ್ತಿಗೆದಾರರಿಗೆಲ್ಲ ಸಾರ್ವಜನಿಕರಿಗೂ ತುಂಬಾ ತೊಂದರೆ ಆಗಿದೆ. ಇದರಿಂದ ಮುಂದೆ ಇದೇ ತರ ಮಾಡಿದ್ರೆ ಕಠಿಣ ಹೋರಾಟ ಮಾಡ್ಬೇಕಾಗತ್ತೆ. ನಮ್ಮ ಹಿರಿಯ ಗುತ್ತಿಗೆದಾರರೊಬ್ರು ಹೇಳಿದ್ರು, ನನ್ನ 30 ವರ್ಷ ಸರ್ವಿಸ್ ಅಲ್ಲಿ ಇಂಥ ಸಹಾಯಕ ಅಭಿಯಂತರ ನಾನು ನೋಡಿಲ್ಲ, ಆ ತರ ಟಾರ್ಚರ್ ಕೊಡ್ತಾರೆ, ಒಂದ್ ಕೆಲ್ಸನೂ ಮಾಡಲ್ಲ, ಕೈಗೂ ಸಿಗಲ್ಲ, ಏನಾದ್ರೂ ಹೇಳಿ ಒಂದ್ ನೆಪ ಹೇಳಿ ನಮ್ಮಿಂದ ತಪ್ಸ್ಕೊಂತಾರೆ ಅಂತ ಹೇಳಿದ್ರು. ಸರ್, ಈಗ ಬೆಂಗಳೂರಿಂದ ಎಲ್ಲಾನು ಸಂಪರ್ಕ ತಗೊಂಡಿದ್ದಾರೆ. ಅವರು ತಗೊಂಡು ಇಲ್ಲಿರ್ತಕ್ಕಂತ ಕೆಲಸ ಕಾರ್ಯಗಳನ್ನ ಅವ್ರ ಫೇವರ್ ಆಗಿರ್ತಕ್ಕಂತ ಗುತ್ತಿಗೆದಾರರನ್ನ ಕರೆಸ್ಕೊಂಡು ಸಹಾಯಕ ಅಭಿಯಂತರರು ಲಕ್ಷ್ಮೀಕಾಂತ್ ಅವ್ರಿಗೆ ಯಾರು ಫೇವರ್ ಆಗಿರ್ತಾರೋ ಅಂತ ಗುತ್ತಿಗೆದಾರರನ್ನ ಕರೆಸ್ಕೊಂಡು ಅವ್ರ ಕಡೆಯಿಂದ ಕೆಲಸ ಕಾರ್ಯಗಳು ಮಾಡ್ತಾ ಇರೋದು ನಡೀತಾ ಇದೆ. ಇದೇ ರೀತಿ ಮಾಡಿದ್ರೆ ಮುಂದೆ ಉಗ್ರ ಹೋರಾಟ ಮಾಡ್ಬೇಕಾಗತ್ತೆ. ನಮ್ಮ ಹೆಸರು ಹರೀಶ್ ಬೆಟ್ಕೋಟೆ, ದೇವನಹಳ್ಳಿ ತಾಲೂಕು ಸಮಿತಿ. ನನಗೆ ಮಿನಿಸ್ಟರ್ ಪವರ್ ಐತೆ, KH ಮುನಿಯಪ್ಪನವ್ರ ಸಪೋರ್ಟ್ ಐತೆ, ಅದರಿಂದ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಏನ್ ಬೇಕಾ ಮಾಡ್ಕೊ ಹೋಗ್ರಿ ಅನ್ನೋ ತರದಲ್ಲೂ ಮಾತಾಡ್ತಾರೆ. 5 ವರ್ಷ ಬೇಕಾದ್ರೂ ನಾನು ಇಲ್ಲೇ ಇರ್ತೀನಿ, ನಾನು ಯಾರು ಚೇಂಜ್ ಮಾಡ್ಸಕ್ ಆಗಂಗಿದ್ರೆ ಮಾಡ್ಸೋಗ್ರಿ ಅನ್ನೋ ತರದಲ್ಲೂ ಮಾತಾಡ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಸಾರ್ವಜನಿಕರಿಗೆ ಅಲ್ದೇನೆ, ಗುತ್ತಿಗೆದಾರರಿಗೂ ಅಲ್ದೇನೆ ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತಾ ಇದೆ. ಹೌದು, ಗುತ್ತಿಗೆದಾರರೇ ಅಂತಲ್ಲ, ಜನರಿಗೂ ತೊಂದರೆ ಆಗಿದೆ. ಸಣ್ಣ ಪುಟ್ಟ ಕೆಲವೆಲ್ಲನು ಬೇರೆ ಒಂದು ಕುರಿ ಶೆಡ್ ಕಟ್ಟಿರ್ತಾರೆ, ಅದಕ್ಕೆ ಓಸಿ ಬೇಕಿಲ್ಲ, ಓಸಿ ಇಲ್ದೇನೆ ಅದಕ್ಕೆ ಕರೆಂಟೇ ಕೊಡ್ತಾ ಇಲ್ಲ. ಕುಡಿಯೋ ನೀರಿಗೂ ಅಷ್ಟೇನೆ ಈ ತರ ಮಾಡ್ತಾ ಇರೋದ್ರಿಂದ ನಮ್ಗೆ ಈ ಅಧಿಕಾರಿಯಿಂದ ಜಾಸ್ತಿ ತೊಂದರೆ ಆಗಿದೆ. ಅದನ್ನ ಬೇಡಿಕೆ ಡೈರೆಕ್ಟ್ ಆಗಿ ಯಾವತ್ತೂ ಇಟ್ಟಿಲ್ಲ, ಬೇಡಿಕೆ ಇಡ್ತಾ ಇಲ್ಲ. ನಮ್ಮನ್ನ ಕೇಳ್ಬೇಕಾದ್ರೆ ನಾವೇನಾದ್ರು ಇಟ್ಕೊಡ್ತೀರಿ ಅನ್ನೋದಕ್ಕೋಸ್ಕರ ನಮ್ಮನ್ನ ಯಾರನ್ನು ಏನ್ ಕೇಳಲ್ಲ. ಅವ್ರ ಫೇವರ್ ಆಗಿರೋರ್ನ ಕರೀತಾರಲ್ಲ, ಅವ್ರ ಹತ್ರ ಎಲ್ಲ ಒಪ್ಪಂದ ಮಾಡ್ಕೊಂತಾರೆ, ಅವರಿಂದ ಎಲ್ಲ ಪಡಿತಾರೆ. ನಿಮ್ಮ ಆಗ್ರಹ ಏನ್ ಸರ್? ನಮ್ಗೆ ಇವ್ರನ್ನ ಚೇಂಜ್ ಮಾಡ್ಕೊಡ್ಬೇಕು. ಸಹಾಯಕ ಅಭಿಯಂತರರು ದೇವನಹಳ್ಳಿ ತಾಲೂಕಲ್ಲಿರೋರ್ನ ಚೇಂಜ್ ಮಾಡಿ ನಮ್ಗೆ ಬೇರೆ ಸಹಾಯಕ ಅಭಿಯಂತರನ್ನ ತಂದು ಕೊಟ್ರೆ ನಾವು ಮುಂದುವರಿತೀವಿ. ಜಿಲ್ಲಾ ಸಚಿವರೇ ಹೌದು, ಈಗ ಮೊನ್ನೆ ಯಾರೋ ಒಂದು ಮಾಹಿತಿ ಪ್ರಕಾರ ಕೇಳಿದ್ದಕ್ಕೆ ಇನ್ನ 2 ವರ್ಷ ಮುಂದಕ್ಕೆ ಹಾಕ್ಸ್ಕೊಂಡ್ ಬಂದಿದ್ದೀನಿ, ನನ್ನಿಂದ ಪವರ್ ಐತೆ, ನಾನು ಮಾಡ್ಸ್ಕೊಂಬರ್ತೀನಿ, ನಾನು ಮಾಡ್ತೀನಿ ಅಂತ ಹೇಳಿದ್ರು. ಯಾರನ್ನ ಕೇಳಿದ್ರೆ ನಮ್ಗೆ ಇದಾರ್ರಿ, ನಾನು ಯಾರನ್ನ ಬೇಕಾ ಚೇಂಜ್ ಮಾಡಿಸ್ಕೊಡ್ತೀನಿ ರೀ ಅಂತ ಮಾತಾಡ್ತಾರೆ. ಹಿಂಗಿರೋದ್ನ ನಾವ್ ಅವ್ರನ್ನ ಏನು ಮಾಡಕ್ ಆಗ್ತಾ ಇಲ್ಲ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘ ದೇವನಹಳ್ಳಿ ವತಿಯಿಂದ ನಾವತ್ತು ಏನು ಹೇಳಕ್ ಇಷ್ಟಪಡ್ತಾ ಇದೀವಿ ಅಂದ್ರೆ, ಓಸಿ ಸಿಸಿ ಎನ್ನುವ ಒಂದು ಪ್ರಮಾಣಭೂತವಾಗಿ ಪರಿಗಣಿಸ್ತಾ ಇದೆ ಸಾರ್ವಜನಿಕರಿಗೆ. ಈ ನಿಟ್ಟಿನಲ್ಲಿ ಇದನ್ನೇ ಪ್ಲಸ್ ಮಾಡಿಕೊಂಡು ಸಾರ್ವಜನಿಕರಿಗೆ ವಿದ್ಯುತ್ ಸಂಪರ್ಕ ಕೊಡೋದ್ರಲ್ಲಿ ತುಂಬಾನೇ ಅಲಸ್ತಾ ಇದ್ದಾರೆ ಸರ್ಕಾರಿ ಅಧಿಕಾರಿಗಳಾದ ನಮ್ಮ ದೇವನಹಳ್ಳಿ AW ಲಕ್ಷ್ಮೀಕಾಂತ್ ಅವರು. ಏನಂದ್ರೆ, ಈಗ ಸರ್ಕಾರದ ಒಂದು ಯೋಜನೆಗಳಲ್ಲಿ 500 ಸ್ಕ್ವೇರ್ ಫೀಟ್ ಒಳಗಡೆ ಇರೋಂತ ಚಿಕ್ಕ ಚಿಕ್ಕ ಕಟ್ಟಡಗೆಲ್ಲ ವಿದ್ಯುತ್ ಸಂಪರ್ಕ ಕೊಡ್ರಿ ಓಸಿ ಸಿಸಿ ಇಲ್ದೆ ಅಂತ ಹೇಳಿದ್ದಾರೆ. ಅದನ್ನು ಸಹ ಇವರು ಪಾಲನೆ ಮಾಡ್ತಾ ಇಲ್ಲ. ಸರ್ಕಾರದ ಒಂದು ನಿಟ್ಟಿನಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮಾಡ್ತಾ ಇರೋ ತಪ್ಪಿಗೆ ಬೆಸ್ಕಾಂ ಅಲ್ಲಿ ಬಿಲ್ಡಿಂಗ್ ಎಲ್ಲ ಕಟ್ಟಿ ವಿದ್ಯುತ್ ಸಂಪರ್ಕಕ್ಕೆ ಅರ್ಜಿ ಹಾಕಿದ್ದಾರೆ, ಕಾರ್ಯಾದೇಶ ಆಗಿದೆ, ಇಂಟಿಮೇಷನ್ ಆಗಿದೆ, ಮತ್ತೆ ರಿಜಿಸ್ಟ್ರೇಷನ್ ಆಗಿದೆ. ಇಂಥ ಕಡತಗಳನ್ನ ಮೊದಲು ಕ್ಲಿಯರ್ ಮಾಡ್ರಿ ಅಂದ್ರೆ AW ಅವರಿಗೆ ಸರ್ಕಾರದ ಆದೇಶ ಮತ್ತೆ ಸುಪ್ರೀಂ ಕೋರ್ಟ್ ಆರ್ಡರ್ನೇ ಹೇಳ್ತಾ ಇದ್ದಾರೆ. ಈ ಹಿಂದೆ ಸುಪ್ರೀಂ ಕೋರ್ಟ್ ಆದೇಶ ಇದೆ, ಒಪ್ಪೋಣ. ಆದ್ರೆ ಸರ್ಕಾರಿ ಅಧಿಕಾರಿಗಳು ರೆವಿನ್ಯೂ ಡಿಪಾರ್ಟ್ಮೆಂಟ್ ತಪ್ಪು ಮಾಡಿ ಬೆಸ್ಕಾಂಗೆ ಕರೆಂಟ್ ಕೊಡಬೇಡ ಅನ್ನೋದಕ್ಕೆ ಯಾವ ರೂಲ್ಸ್ ಇಲ್ಲ. ಆದ್ರೆ KRC ಅಲ್ಲಿ ಯಾರೇ ಆದ್ರೂ ಒಬ್ಬ ವಾಸಕ್ಕೆ ಇರುವಂತ ಯೋಗ್ಯತೆ ಇರೋ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕೊಡಿ ಅಂತ ಆದೇಶವಿದ್ರು ಹಳೆವನ್ನ ಕ್ಲಿಯರ್ ಮಾಡ್ಲಿ ಫಸ್ಟ್. ಆಮೇಲೆ ಸುಪ್ರೀಂ ಕೋರ್ಟ್ ಆದೇಶ ಮತ್ತೆ ಅದು ಪಾಲನೆ ಮಾಡಬೇಕಾದ ದಿನಾಂಕಗಳ ಮುಂದೆ ಯಾವ್ದಾದ್ರು ಪಾಲನೆ ಮಾಡೋದಕ್ಕೆ ನಾವೆಲ್ಲ ಒಪ್ತೀವಿ. ಆದ್ರೆ ಈ ರೀತಿ ದುರಾಡಳಿತ ನಡೆಸ್ತಾರಂತ ಅಧಿಕಾರಿಗಳ ಮೇಲೆ ಸೂಕ್ತ ಸರ್ಕಾರನು ಕ್ರಮ ತಗೊಂತ ಇಲ್ಲ. ಇತ್ತ ಮಧ್ಯ ಜನಗಳಿಗೂ ಸಹ ತುಂಬಾ ತಪ್ಪು ಮೆಸೇಜ್ಗಳನ್ನ ಕೊಡ್ತಾ ಸಮಾಜದಲ್ಲಿ ಒಂದು ತುಂಬಾ ಕಠಿಣ ಪರಿಸ್ಥಿತಿಗೆ ತಗೊಂತಾ ಇದ್ದಾರೆ.
ಆದ್ರೆ ಬೆಸ್ಕಾಂ ಸಾಲದಲ್ಲಿ ಹೋಗ್ತಾ ಇದೆ ಅಂದ್ರೆ ರೆವಿನ್ಯೂ ಬರ್ಲಿಲ್ಲ ಅಂದ್ರೆ ಯಾಕೆ ಸಾಲದಲ್ಲಿ ಹೋಗುತ್ತೆ. ಸರ್ಕಾರ ಮತ್ತೆ ರೆವಿನ್ಯೂ ಬರೋಂತ ಯೋಜನೆಗಳನ್ನ ಕೈ ಬಿಟ್ಟು ಈಗ ಮೊನ್ನೆ ಸ್ಟೇಟ್ಮೆಂಟ್ ಒಂದ್ ಮಾಡಿದೆ, ಸೋಲಾರ್ OC/CC ಬೇಕಂತೆ. ನ್ಯಾಚುರಲಿ ಬರುವಂತ ನೀರು, ಗಾಳಿ, ವಿದ್ಯುತ್ ಇವು ಕೆಲವು ನ್ಯಾಚುರಲ್ಗೂ ಸಹ OC ಕೇಳಿದ್ರೆ ಯಾವ ರೀತಿ? ಸೋಲಾರ್ ಇದು ಬಿಸಿಲಿನಿಂದ ಬರೋದು ನ್ಯಾಚುರಲಿ, ಇದಕ್ಕೂ OC ತಂದ್ರೆ ಮನುಷ್ಯರು ಯಾವ ರೀತಿ ಬದುಕಬೇಕು? ಇದನ್ನ ಸ್ವಲ್ಪ ಸರ್ಕಾರ ಸೂಕ್ಷ್ಮವಾಗಿ ಪರಿಗಣಿಸಿ ಮುಂದಿನ ದಿನಗಳಲ್ಲಿ ಲೋಕಲ್ ಅಂದ್ರೆ ಎಲ್ಲಾ ರೀತಿ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ನಾವು ಈ ಮೂಲಕ ಮಾಧ್ಯಮ ಮೂಲಕ ತಿಳಿಸ್ತಾ ಇದ್ದೀವಿ. ಅಕ್ರಮವಾಗಿ ಕಟ್ಟಡಕ್ಕೆ ವಿದ್ಯುತ್ ಸಂಪರ್ಕ ವಿದ್ಯುತ್ ಅಕ್ರಮವಾಗಿ ಕಟ್ಟಡ ಕಟ್ಟಬೇಕಾದ್ರೆ ರೆವಿನ್ಯೂ ಇನ್ಸ್ಪೆಕ್ಟರ್ಸ್, ರೆವಿನ್ಯೂ ಸಂಬಂಧಪಟ್ಟಂತೆ ತಹಶೀಲ್ದಾರ್ ಆಗಿರ್ಬೋದು, ಮುನ್ಸಿಪಾಲಿಟಿ ರೆವಿನ್ಯೂ ಇಂಜಿನಿಯರ್ಸ್ ಏನ್ ಮಾಡ್ತಾ ಇದಾರೆ? ದಿನ ಬೆಳಗಾದ್ರೆ ಅಕ್ರಮ ಕಟ್ಟಡಗಳು ಕಟ್ತಾ ಇದಾರೆ. ನಾವು ಗಮನಕ್ಕೆ ಇಲ್ಲದೆ ಆಗ್ತಾ ಇದೀವಿ ಎಲ್ಲಾನು. ವಿದ್ಯುತ್ ಸಂಪರ್ಕ ಕೊಡಿ ಅಂದ್ರೆ ಯಾವ ರೀತಿ? ಕೊಡ್ಬೇಡ ಅಂತ ಆದೇಶ ಮಾಡೋದು ಯಾವ ರೀತಿ ಹೇಳ್ತೀರಾ? ಆ ಕಟ್ಟುವಾಗ ಅವ್ರ ಅದ್ರ ಬಗ್ಗೆ ನೋಟಿಸ್ ಕೊಡೋದು, ಡಮಲೇಷನ್ ಮಾಡೋದು, ಅದ್ರ ಬಗ್ಗೆ ಅವತ್ತೇ ಕ್ರಮ ತಗೊಂಡಿದ್ರೆ ಇವತ್ತು ಈ ಮಟ್ಟಕ್ಕೆ ಇಂತ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಎಲ್ಲ ಒಂದ್ ಕಡೆ ನಮ್ ಸ್ಥಳೀಯ ಒಂದು ಈ ಹಿಂದೆ ಕೊಟ್ಟಿರೋಂತ ಒಂದು ಅಗ್ರಿಮೆಂಟ್ ಆಧಾರದ ಮೇಲೆ ನಮ್ಗೆ ಒಪ್ಪಂದ ಮಾಡ್ಕೊಂಡಿರ್ತೀವಿ. ಒಪ್ಪಂದ ಮಾಡ್ಕೊಂಡಾಗ ನಾವ್ ಇನ್ ಟೈಮ್ ಬಿಲ್ಡಿಂಗ್ ಬಿಟ್ಕೊಡ್ಬೇಕು, ಮತ್ತೆ ಕೆಲಸ ಪೂರ್ಣ ಪ್ರಮಾಣದಲ್ಲಿ ಮುಗಿಸಿದೀವಿ. ಆದ್ರೆ OC/CC ಅಂತ ತಗೊಂಡ್ಬಂದು ಕೊಟ್ಟಾಗ ನಾವು ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಅವರು ನಮ್ಮ ಮೇಲೆ ಕೋರ್ಟ್ಗೆ ಹೋಗ್ತಾರೆ, ಮುಂದೆ ಎಕ್ಸೆಟ್ರಾ ಮುಂದೆ ಹೋಗ್ತಾರೆ. ಬಟ್ ಅದ್ರ ಪರಿಣಾಮ ನಮ್ಮ ಕುಟುಂಬ ಆಧಾರಿತಗಳ ಮೇಲೆ, ನಮ್ಮ ಗುತ್ತಿಗೆದಾರರ ಮೇಲೆ ಬಿದ್ದಿದೆ. ಬೇಸಿಗೆಗೆ ಗಡ್ಡ ಕಟ್ಟಬೇಕಾದ್ರೆ ಮೊದಲೇ ಅವ್ರು ತಾತ್ಕಾಲಿಕ ಮೀಟರ್ ಕೊಡ್ತಾರೆ, ಎಲ್ಲವನ್ನೂ ಕೊಡ್ತಾರೆ. ಈಗ ಅಪ್ರೂವಲ್, ಫೈನಲ್ ಅಪ್ರೂವಲ್ 3W ಕೊಡ್ಬೇಕಾದ್ರೆ ಯಾಕೆ ಮಿನಿಮಮ್ ಹೇಳ್ಸಕ್ಕೆ? ಸರ್ ಈಗ ಏನಾಗಿದೆ, ಯಾಕಂದ್ರೆ OC/CC ಅನ್ನೋದು ಕಟ್ಟಡ ನಿರ್ಮಾಣ ಪತ್ರ ಅನ್ನೋದು ಇವತ್ತು ಜಾರಿಗೆ ಬಂದಿರೋದಲ್ಲ, ಕೋರ್ಟ್ ಆದೇಶ ಅಲ್ಲ ಇದು. ಈ ಹಿಂದೆ ಅವಧಿಯಲ್ಲೂ ಸಹ ಮೊದಲೇ ಆದೇಶ ಮಾಡಿದ್ರೆ ಕಟ್ಟಡ ಕಟ್ಟಬೇಕಂದ್ರೆ ಸೆಟ್ ಬ್ಯಾಕ್ ಬಿಡ್ಬೇಕಾಗುತ್ತೆ. ಆ ಸೆಟ್ ಬ್ಯಾಕ್ ಬಿಡ್ದಿರಾ ಮುನ್ಸಿಪಾಲಿಟಿ ಇರ್ಬೋದು, ಗ್ರಾಮ ಪಂಚಾಯತಿ ಅವರು ವೈಲೇಷನ್ ಮಾಡ್ಕೊಂಡು ನೋಡ್ಕೊಂಡು ಸುಮ್ನೆ ಇರೋದು ಅವರು ಹೊರತು ಬೆಸ್ಕಾಂ ನಿಂದ ಏನು ಪ್ರಾಬ್ಲಮ್ ಆಗಿಲ್ಲ. ಆ ವಿಚಾರದಲ್ಲಿ ನಾವು ಕರೆಂಟ್ ಕೊಡ್ಬೇಕು, ಮತ್ತೆ ಅದರಿಂದ ರೆವಿನ್ಯೂ ಕಲೆಕ್ಷನ್ ಮಾಡ್ಬೇಕು, ಅದು ಬೆಸ್ಕಾಂ ವ್ಯಾಪ್ತಿಗೆ ಬರುತ್ತೆ. ಆದ್ರೆ ನಾವೇ ಈಗ ಏನಾಗಿದೆ ಗೊತ್ತಾ, ಬೆಸ್ಕಾಂ ಅವರು ರೆವಿನ್ಯೂ ಆಫೀಸರ್ಗಳಾಗಿ ಕೆಲಸ ಮಾಡ್ರಿ ಅನ್ನೋ ಒಂದು ಉದ್ದೇಶದಲ್ಲಿ ಹೇಳ್ತಾ ಇದ್ದಾರೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಕೆಲಸ ಮಾಡ್ಬೇಕಾಯ್ತು, ಬೆಸ್ಕಾಂ ಅವರು ವಿದ್ಯುತ್ ಕೊಡ್ಬೇಡಿ ಅಂದ್ರೆ ಯಾವ ರೀತಿ? ರೆವಿನ್ಯೂ ಡಿಪಾರ್ಟ್ಮೆಂಟ್ ಸರ್ ಮೊದಲಿಂದ ಅದನ್ನ ಕಂಟ್ರೋಲ್ ಮಾಡಿದ್ರೆ ಈ ಪರಿಸ್ಥಿತಿಗೆ ಬರ್ತಾ ಇರ್ಲಿಲ್ಲ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.